ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆರಂಭದಲ್ಲಿ ಸಿಸಿಎಸ್ ಸಭೆ ನಡೆಸಿ ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಕ್ರಮಗಳನ್ನು ಘೋಷಣೆ ಮಾಡಿತು. ಹಿಂದೂ ನದಿ ನೀರು ಒಪ್ಪಂದ, ಕ್ಯಾಪ್ಟನ್ ಅಬಯನ್ಸ್ ಅನ್ನೋದರಿಂದ ಆರಂಭಗೊಂಡು ಅದಾದ ನಂತರ ಆಪರೇಷನ್ ಸಿಂಧೂರ ಆಗಿದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ರಾಜತಾಂತ್ರಿಕ ಕ್ರಮವೇ ಇದು. ಒಂದು ಬಹುಪಕ್ಷೀಯ ನಿಯೋಗವೊಂದನ್ನು ಮಾಡಿ, ಸಂಸದರುಗಳ ನಿಯೋಗ ಮಾಡಿ, ಆ ಸಂಸದರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಮುಖವಾಡ ಕಳಚು ಬರಬೇಕು ಅನ್ನುವ ಪ್ಲಾನ್ ಇದು. ಬಹುಪಕ್ಷೀಯ ಸಂಸದರ ನಿಯೋಗ ಇಂಟ್ರೆಸ್ಟಿಂಗ್. ಈ ನಿಯೋಗದ ನಾಯಕತ್ವ ಯಾರಿಗೆ? ಅದು ಇನ್ನೂ ಇಂಟ್ರೆಸ್ಟಿಂಗು. ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನಾಯಕತ್ವದಲ್ಲಿ ಬಹುಪಕ್ಷೀಯ ನಿಯೋಗ ಅಂತ. ಐದಾರು ಸಂಸದರನ್ನ ಒಳಗೊಂಡ ಹಲವು ತಂಡಗಳನ್ನು ರಚನೆ ಮಾಡಿ, ಒಂದೊಂದು ತಂಡವು ಒಂದೊಂದು ದೇಶಕ್ಕೆ ಹೋಗಿ ಅಮೆರಿಕ, ಯುರೋಪಿಯನ್ ದೇಶಗಳು, ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಂತುಕೊಂಡಿದೆ ಅನ್ನೋದನ್ನ ಅಲ್ಲಿನ ಪ್ರಭಾವಿಗಳಿಗೆ ವಿವರಿಸೋದು. ಇದು ಪ್ಲಾನು. ಸಂಸದರುಗಳ ಜೊತೆಗೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಇರ್ತಾರೆ. ಬಹುಪಕ್ಷೀಯ ನಿಯೋಗ ಇದು. ಇಡೀ ಪ್ರಾಸೆಸ್ಸಿಗೆ ಶಶಿ ತರೂರರ ನೇತೃತ್ವ ಅಂತ. ಅದ್ಭುತವಾದ ಇಂಗ್ಲಿಷು, ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವ, ಎರಡೇ ಕಾರಣವ ಅಥವಾ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡು ಒಂದರ ನಂತರ ಒಂದರಂತೆ ಮೋದಿ ಸರ್ಕಾರವನ್ನು ಬೆಂಬಲಿಸುವ ಹೇಳಿಕೆ ಕೊಡ್ತಾ ಇರೋದು ಕಾರಣವ? ವಿ ಡೋಂಟ್ ನೋ. ಶಶಿ ತರೂರ್, ಮನೀಶ್ ತಿವಾರಿ ಕಾಂಗ್ರೆಸ್ಸಿನ ಸಂಸದರು ಇರ್ತಾರಂತೆ. ಅಸಾದುದ್ದೀನ್ ಓವೈಸಿ ಇರ್ತಾರಂತೆ ಈ ತಂಡದಲ್ಲಿ. ಪಹಲ್ಗಾಮ್ ದಾಳಿಯ ನಂತರ ದೇಶದ ಪರವಾಗಿ ಅಸಾದುದ್ದೀನ್ ನಿಂತುಕೊಂಡಂತಹ ರೀತಿ, ಆಪರೇಷನ್ ಸಿಂಧೂರವನ್ನು ಬೆಂಬಲಿಸಿದ ರೀತಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಪ್ರಿಯಾಂಕಾ ಚತುರ್ವೇದಿ, ಬಿಜೆಪಿಯಿಂದ ಅನುರಾಗ್ ಠಾಕೂರ್, ಎನ್ಸಿಪಿ ಶರದ್ ಪವಾರ್ ಬಣದ ಸುಪ್ರಿಯಾ ಸುಳೆ, ಬಿಜೆಪಿಯ ಪುರಂದೇಶ್ವರಿ, ಬಿಜೆಡಿಯಿಂದ ಸುಷ್ಮಿತ್ ಪಾತ್ರ, ಇಷ್ಟು ಜನ ಸಂಸದರಿರ್ತಾರಂತೆ ಬಹುಪಕ್ಷೀಯ ನಿಯೋಗದಲ್ಲಿ. ನಿಯೋಗದ ಉದ್ದೇಶ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡುವುದು, ಉಗ್ರವಾದಕ್ಕೆ ಪಾಕಿಸ್ತಾನ ಹೆಂಗೆ ಬೆಂಬಲ ಕೊಡ್ತಾ ಇದೆ ಅನ್ನುವುದನ್ನು ಸಾಕ್ಷಿ ಸಮೇತ ವಿವರಿಸುವುದು, ಪಾಕಿಸ್ತಾನವೇ ನೇರವಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದನ್ನು ಸಾಕ್ಷಿ ಸಮೇತ ಎಕ್ಸ್ಪ್ಲೇನ್ ಮಾಡೋದು, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು, ಅಲ್ಲಿನ ಮಿಲಿಟರಿ ಮತ್ತು ಸರ್ಕಾರದ ಸಂಬಂಧ ಹೇಗಿದೆ ಅನ್ನುವುದನ್ನು ವಿವರಿಸುವುದು, ಮೋಸ್ಟ್ ವಾಂಟೆಡ್ ಉಗ್ರರು, UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಹೇಗೆ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಅನ್ನುವುದನ್ನು ತಿಳಿಸಿ ಹೇಳೋದು, ಜಾಗತಿಕ ಭಯೋತ್ಪಾದನೆಯ ಹಿಂದೆ ಪಾಕಿಸ್ತಾನದ ಕೈವಾಡದ ಮಾಹಿತಿ ಕೊಡೋದು. ಉದ್ದೇಶ ಇಷ್ಟು. ಈ ಬಹುಪಕ್ಷೀಯ ನಿಯೋಗದ ನೇತೃತ್ವವನ್ನ ಶಶಿ ತರೂರ್ಗೆ ಕೊಡುವ ಚಿಂತನೆ ಇದೆ. ಕಾಂಗ್ರೆಸ್ಸಿನ ಕೇರಳದ ಬೆಳವಣಿಗೆಯ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಶಶಿ ತರೂರ್. ಪಹಲ್ಗಾಮ್ ದಾಳಿಗಿಂತ ಮೊದಲು ಅನೇಕ ಸಂದರ್ಭದಲ್ಲಿ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ಬಹಳ ಬಹಿರಂಗವಾಗಿ ಹೊಗಳ್ತಾ ಬಂದು
ಪಾಕಿಸ್ತಾನದ ವಿರುದ್ಧ ಕೈಗೊಂಡ ರಾಜತಾಂತ್ರಿಕ ಕ್ರಮಗಳನ್ನು ಬೆಂಬಲಿಸಿದರು, ಆಪರೇಷನ್ ಸಿಂಧೂರವನ್ನು ಬೆಂಬಲಿಸಿದರು, ಸೀಸ್ ಫೈರ್ ಅನ್ನು ಬೆಂಬಲಿಸಿದರು, ಕದನ ವಿರಾಮವನ್ನು ಬೆಂಬಲಿಸಿದರು. ಕಾಂಗ್ರೆಸ್ಸಿಗರಿಗೆ ಶಶಿ ಥರೂರ್ ಮೇಲೆ ಸಿಟ್ಟು ಬಂದಿದೆ. ಶಶಿ ಥರೂರ್ ಲಕ್ಷ್ಮಣ ರೇಖೆ ದಾಟಿದ್ದಾರೆ ಅಂತಿದೆ ಕಾಂಗ್ರೆಸ್. ಇಂಥ ಸಂದರ್ಭದಲ್ಲಿ ಬಹುಪಕ್ಷೀಯ ನಿಯೋಗದ ನೇತೃತ್ವ ಶಶಿ ಥರೂರರಿಗೆ. ಸದ್ಯಕ್ಕೆ ವಿದೇಶಾಂಗ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಥರೂರ್. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಶಶಿ ಥರೂರರ ಕ್ರೆಡಿಬಿಲಿಟಿ, ಕ್ವಾಲಿಫಿಕೇಷನ್ನು ಮತ್ತು ಅರ್ಹತೆಯ ಬಗ್ಗೆ ಎರಡನೇ ಮಾತಿಲ್ಲ. ಇಂಥದ್ದೊಂದು ನಿಯೋಗ ರಚಿಸುವ ಆಲೋಚನೆ ಬಂದರೆ ಶಶಿ ಥರೂರರ ನೇತೃತ್ವದಲ್ಲಿ ಅಂದರೆ ಡಿಸ್ಪ್ಯಾಷನೇಟ್ ಆಗಿ ಪಕ್ಷವನ್ನು ಮೀರಿ ಯೋಚನೆ ಮಾಡಿದರೆ ಆಗಬೇಕು. ಆದರೆ ಅದಕ್ಕೆ ಪೊಲಿಟಿಕಲ್ ರೀಸನ್ಸು ಇದಾವಲ್ಲ. ಅದೇ ನೋಡಿ, ಪೊಲಿಟಿಕಲ್ ರೀಸನ್ಸ್ಗಳು ಏನೇ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶ ಹೇಗೆ ಆಪ್ರೇಟ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡಲಾಗತ್ತೆ. ಅದರ ಅರ್ಥ ಏನು? ನೀವೊಂದು ನ್ಯಾಷನಲ್ ಕನ್ಸೆನ್ಸಸ್, ನಮ್ಮ ಕ್ರಾಸ್ ಬಾರ್ಡರ್ ಟೆರರಿಸಮ್ ಬಗ್ಗೆ ಆಯಿತು, ಪಾಕಿಸ್ತಾನದ ನೀತಿಯ ಬಗ್ಗೆ ಆಯಿತು, ಇದರ ಬಗ್ಗೆ ನಮ್ಮಲ್ಲೊಂದು ನ್ಯಾಷನಲ್ ಕನ್ಸೆನ್ಸಸ್ ಮೊದಲಿಂದಲೂ ಕೂಡ ಇದೆ. ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರಲಿ, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರಲಿ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರಲಿ, ನಮ್ಮ ನೀತಿ ನಿಲುವುಗಳ ಬಗ್ಗೆ ನಮ್ಮದೆಲ್ಲೂ ಕೂಡ ಅಂದರೆ ನಾವು ಡಿಫ್ಲೆಕ್ಟ್ ಆಗಿದ್ದೀವಿ ಅಂತಕ್ಕಂಥದ್ದಿಲ್ಲ. ಅಗ್ರೆಸಿವ್ ಆಗಿದ್ದೀವಿ. ಹೌದು, ಅಗ್ರೆಸಿವ್ ಆಗಿದ್ದೀವಿ. ಕ್ರಾಸ್ ಬಾರ್ಡರ್ ಟೆರರಿಸಮ್ ಬಗ್ಗೆ ದಾಳಿ ಮಾಡಬೇಕು ಅಂತ ಒಂದು ಹಂತಕ್ಕೆ ಹೋಗಿದ್ದೀವಿ. ಹಿಂದೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಎರಡು ಸನ್ನಿವೇಶಗಳಲ್ಲಿ ಈ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತಕ್ಕಂಥ ಅಥವಾ ಇಂಟರ್ನ್ಯಾಷನಲ್ ಸಮಿಟ್ಗಳಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಆ ಒಂದು ನಿಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಕಳಿಸಿದ್ರು. ಒಂದು ಅರ್ತ್ ಸಮಿಟ್, ನನಗೆ ನೆನಪಿರೋ ಪ್ರಕಾರ ರಿಯೋ ಡಿ ಜನೈರೋದಲ್ಲಿನ ಅರ್ತ್ ಸಮಿಟ್ ಇರಬಹುದು. ಇನ್ನೊಂದು ಸಂದರ್ಭದಲ್ಲಿ ಭಯೋತ್ಪಾದನೆಯ ಕುರಿತಂತೆ ಯಾವುದೋ ಒಂದು ಚರ್ಚೆಯ ಸಂದರ್ಭದಲ್ಲಿ ಇಂಡಿಯನ್ ಡೆಲಿಗೇಷನನ್ನು ಅಟಲ್ ಬಿಹಾರಿ ವಾಜಪೇಯಿ ಹೆಡ್ ಮಾಡಿದರು. ಅವರಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಇದೊಂದು ಒಳ್ಳೆಯ ಬೆಳವಣಿಗೆ. ಹೌದು, ನಾವು ಕೆಳಗಿನ ಹಂತದಲ್ಲಿ ಏನು ಹೇಳಿಕೆಗಳನ್ನು ನೋಡ್ತಾ ಇದ್ದೀವೋ ಅದರ ಹೊರತಾಗಿಯೂ ಕೂಡ ಆಲ್ ಪಾರ್ಟಿ ಡೆಲಿಗೇಷನನ್ನು ಬೇರೆ ರಾಷ್ಟ್ರಗಳಿಗೆ ಕಳಿಸ್ತಕ್ಕಂಥದ್ದು, ನಾವು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ, ನಮ್ಮಲ್ಲೊಂದು ನ್ಯಾಷನಲ್ ಕನ್ಸೆನ್ಸಸ್ ಇದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸುತ್ತೆ. ಆ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ. ಈಗ ಶಶಿ ಥರೂರ್ ನೋಡಿ, ಶಶಿ ಥರೂರರ ಕ್ಯಾಲಿಬರ್, ಕ್ರೆಡಿಬಿಲಿಟಿ ಮತ್ತು ಅವ್ರಿಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ರಾಜಕಾರಣದ ನಾಲೆಜ್ಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾರಿಗೂ ಸಂಶಯ ಇಲ್ಲ. ಹಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್ ಆಲ್ಸೋ, ಅನ್ಡೌಟೆಡ್ಲಿ. ಮತ್ತು ಅವರು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಕೂಡ ಮಾಡಿದರು. ಆ ಡೆಪ್ಯೂಟಿ ಜನರಲ್ ಸೆಕ್ರೆಟರಿಯಾಗಿ ಅವರು ವಿಶ್ವಸಂಸ್ಥೆಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ರಾಜಕಾರಣ ಹೇಗೆ ನಡೆಯುತ್ತೆ, ಹೇಗೆ ಆಪ್ರೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಶಶಿ ಥರೂರ್ ಅವ್ರಿಗೆ ಒಂದು ಥರೋ ಆಗಿರ್ತಕ್ಕಂಥ ನಾಲೆಜ್ ಇದೆ. ಅವ್ರ ಜೊತೆ ಹೋಗ್ತಿರ್ತಕ್ಕಂಥ ಸುಪ್ರಿಯಾ ಸುಳೆ, ಶಿ ಇಸ್ ಅ ಗುಡ್ ಪಾರ್ಲಿಮೆಂಟೇರಿಯನ್, ಅನುರಾಗ್ ಠಾಕೂರ್ ಸೇರಿದಂತೆ ಈ ಸಂಸದರ ನಿಯೋಗ ಏನಿದೆ, ಯಂಗ್ ಸಂಸದರ ನಿಯೋಗ ಹೋಗಿ ಬೇರೆ ರಾಷ್ಟ್ರಗಳಿಗೆ ಪಾಕಿಸ್ತಾನ್ ಏನೆಲ್ಲ ನಮ್ಮ ದೇಶದಲ್ಲಿ ನಡೆಸ್ತಾ ಇದೆ ಅಂತಕ್ಕಂಥದ್ದನ್ನು ವಿವರಿಸಿದರೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ದೇಶೀಯ ದೃಷ್ಟಿಯಿಂದ, ಡೊಮೆಸ್ಟಿಕ್ ದೃಷ್ಟಿಯಿಂದ ಒಂದು ನ್ಯಾಷನಲ್ ಕನ್ಸೆನ್ಸಸ್ ಇದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನ. ಇನ್ನೊಂದು, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಪಾಕಿಸ್ತಾನ್ ಏನು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದನ್ನು ಕೂಡ, ಯಾಕಂದರೆ ಈ ಡೊನಾಲ್ಡ್ ಟ್ರಂಪ್ರ ಹೇಳಿಕೆಯ ನಂತರ ಸಾಕಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು. ಅದಾದಮೇಲೆ ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಪಾಕಿಸ್ತಾನ್ ಏನು ಮಾಡ್ತಾ ಇದೆ, ಯಾಕಂದರೆ ಡೊನಾಲ್ಡ್ ಟ್ರಂಪ್ರ ಮಾತಿನಿಂದ ಹೀಗೆ ಅನ್ನಿಸ್ತಾ ಇತ್ತು, ಎಸ್ಕಲೇಷನ್ ಇಂಡಿಯಾ ಪಾಕಿಸ್ತಾನ್ ಎರಡೂ ಕೂಡ ನಡೆಸ್ತಾ ಇವೆ ಅನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಡ್ತಾರೆ. ಹೌದು, ನಾನು ಎರಡೂ ರಾಷ್ಟ್ರಗಳಿಗೆ ಹೇಳಿದೆ, ನೀವು ಯುದ್ಧವನ್ನು ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಅಣ್ವಸ್ತ್ರ ಆಗತ್ತೆ, ಇಲ್ಲಾದಲ್ಲಿ ನಾವು ಟ್ರೇಡನ್ನು ನಿಲ್ಲಿಸ್ತೀವಿ. ಇದನ್ನು ಹೇಳುವುದರ ಮೂಲಕ 20 ವರ್ಷಗಳ ಹಿಂದೆ ಅಮೆರಿಕ ಏನೊಂದು ಪಾಲಿಸಿ ಇತ್ತಲ್ಲ, ಫಿಕ್ಸೇಷನ್ ಆಫ್ ಬೋತ್ ದ ಕಂಟ್ರೀಸನ್ನು ನೀವು ಬುದ್ಧಿ ಹೇಳುವ ರೀತಿಯಲ್ಲಿ ಏನು ಅಮೆರಿಕಾದ ಫಿಕ್ಸೇಷನ್ ಇತ್ತು, ಇದು ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಟ್ಟಿದೆ. ಅದಲ್ಲ, ಪಾಕಿಸ್ತಾನ್ ಪದೇ ಪದೇ ಹೆಂಗೆ ಕಾಲು ಕೆದರಿ ಬರ್ತಾ ಇದೆ ಅಂತಕ್ಕಂಥದ್ದು ಮುಖ್ಯ. ಆ ಕಾರಣದಿಂದ ಭಾರತ ಅಗ್ರೆಸಿವ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ.
ಇದನ್ನು ವಿಶ್ವದ ಬೇರೆ ರಾಷ್ಟ್ರಗಳಿಗೆ ನಾವು ತಿಳಿಸಿ ಹೇಳಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಯಾಕಂದರೆ ಭಯೋತ್ಪಾದನೆ ಬರೀ ಭಾರತ ಎದುರಿಸ್ತಕ್ಕಂಥ ಸಮಸ್ಯೆಯಾಗಿ ಉಳಿದಿಲ್ಲ. ಎಸ್, ನಾವು ಹೌದು, ಜಾಗತಿಕ ಸಮಸ್ಯೆ. ನಾನಂದ್ರೆ ಇಸ್ಲಾಮಿಕ್ ಆಕ್ರಮಣದಿಂದ ತೆಗೆದುಕೊಳ್ತೀನಿ. ಆ ಆಕ್ರಮಣಕ್ಕೆ ತುತ್ತಾದ ಬಹುತೇಕ ಸಿವಿಲೈಸೇಷನ್ಸ್ಗಳು ಸತ್ತೋದ್ವು. ಹೌದು, ಅವು ಇಸ್ಲಾಂ ಮತಾಂತರ ಆಗಿಕೊಂಡು ಅದನ್ನು ತಡೆದ ಏಕೈಕ ಸಭ್ಯತೆ ನಾಗರಿಕತೆ ಅಂದರೆ ಅದು ಭಾರತ. ಎಸ್, ಆಗಿರುವ ಸಂದರ್ಭದಲ್ಲಿ ಇವತ್ತು ಏನೆಲ್ಲ ಪಾಕಿಸ್ತಾನ ನಮ್ಮ ಮೇಲೆ ನಡೆಸ್ತಾ ಇದೆ ಅಲ್ವಾ, ಅದು ಭಯೋತ್ಪಾದನೆ ಕೇವಲ 2001 ಮುಂಚಿನ ರೀತಿಯಲ್ಲಿ ಬರೀ ಭಾರತದ ಮೇಲೆ ನಡೀತಾ ಇದೆ ಅಂತಕ್ಕಂಥದ್ದಲ್ಲ. ಚೈನಾದಲ್ಲಿ ನಡೀತಾ ಇದೆ, ರಷ್ಯಾದಲ್ಲಿ ಆ ಪ್ರಾಬ್ಲಮ್ ಇದೆ, ಬೆಲ್ಜಿಯಮ್ಮಲ್ಲಿದೆ, ಸ್ಪೇನ್ನಲ್ಲಿದೆ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ನಲ್ಲಿದೆ. ಯುರೋಪ್ ಅಂತೂ ರೆಫ್ಯೂಜೀಸ್ಗಳ ಕಾರಣದಿಂದಾಗಿ, ವಲಸಿಗರ ಕಾರಣದಿಂದಾಗಿ ಬಹುದೊಡ್ಡ ಇಸ್ಲಾಮಿಕ್ ಸಮಸ್ಯೆಯನ್ನು, ಭಯೋತ್ಪಾದನೆಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸ್ವತಃ ಅಮೆರಿಕ ಎದುರಿಸ್ತಾ ಇದೆ. ಆ ಸಂದರ್ಭದಲ್ಲಿ ನೀವು ಇದು ಭಾರತ ಪಾಕಿಸ್ತಾನದ ಸಮಸ್ಯೆ ಅಲ್ಲ, ಇದು ಭಯೋತ್ಪಾದನೆಯ ಸಮಸ್ಯೆ. ಇದು ಭಾರತ ಎದುರಿಸ್ತಾ ಇದೆ. ಆ ಕಾರಣದಿಂದ ದಾಳಿ ಅನಿವಾರ್ಯವಾಗಿತ್ತು. ನಮ್ಮದು ಏನೋ ಯುದ್ಧೋನ್ಮಾದದ ದೇಶ ಅಲ್ಲ ಅಂತಕ್ಕಂಥದ್ದನ್ನು ವಿಶ್ವಕ್ಕೆ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಡೊನಾಲ್ಡ್ ಟ್ರಂಪ್ ಎಲ್ಲೋ ಒಂದು ಕಡೆ ಇದನ್ನು ಇಂಡೋ ಪಾಕಿಸ್ತಾನ್ 2 ರಾಷ್ಟ್ರಗಳ ಫಿಕ್ಸೇಷನ್ನಲ್ಲಿ ನೋಡ್ತಾ ಇದ್ದಾರೆ. ಹೀಗಾಗಿ ಈ ನಿಯೋಗದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಮತ್ತು ಈ ನಿಯೋಗದ ನೇತೃತ್ವವನ್ನು ವಿಪಕ್ಷಗಳು ವಹಿಸಿರ್ತಕ್ಕಂಥದ್ದು ಡೊಮೆಸ್ಟಿಕಲಿ ನಮ್ಮ ದೇಶದ ಜನರಿಗೂ ಕೂಡ ಭಾರತದ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಮತ್ತು ಆರೋಗ್ಯಕರವಾಗಿದೆ ಅನ್ನುವ ಸಂದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.